ಎಲ್ರಿಗೂ ನಮಸ್ಕಾರ. ಎಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 19 ಫೆಬ್ರವರಿ 2022ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇತ್ತೀಚೆಗೆ ನಿಧನರಾದಂಥ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕನ್ನಡದ ಖ್ಯಾತ ಕವಿ, ವಿಮರ್ಶಕ, ಪ್ರಾಧ್ಯಾಪಕ ಡಾಕ್ಟರ್ ಚನ್ನವೀರ ಕಣವಿ 93 ವರ್ಷ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ. 15ಕ್ಕೂ ಹೆಚ್ಚು ಕವನ ಸಂಕಲನ, ವಿಮರ್ಶೆ ಮತ್ತು ಪ್ರಬಂಧ ಸಂಕಲನ, ಮಕ್ಕಳ ಸಾಹಿತ್ಯಗಳು ಸೇರಿದಂತೆ ಹಲವು ಬಗೆಯ ಸಾಹಿತ್ಯವನ್ನು ರಚನೆ ಮಾಡಿರ್ತಾರೆ. ಜೀವಧ್ವನಿ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಿಕ್ಕಿರುತ್ತೆ. ನೆನ್ನೆ ಇದ್ರ ಬಗ್ಗೆ ಪ್ರಶ್ನೆ ಕೂಡ ನಿಮಗೆ ಕೇಳುತ್ತೆ. ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳ ಪ್ರಶಸ್ತಿಗಳು ಅಲ್ಲದೆ ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನು ಗುರುತಿಸಿ ಪಂಪ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿಗಳನ್ನು ಕೂಡ ಕೊಡಲಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಗೌರವ, ಪಂಪ ಪ್ರಶಸ್ತಿ, ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ನೀಡತಕ್ಕಂಥ ನೃಪತುಂಗ, ಎಸ್ ಬಂಗಾರಪ್ಪ ಪ್ರತಿಷ್ಠಾನ ಪ್ರಶಸ್ತಿ, ವಿಚಾರ ವೇದಿಕೆಯ ಸಾಹಿತ್ಯ ಬಂಗಾರ ಪ್ರಶಸ್ತಿ ಸೇರಿದಂತೆ ದುಬೈನ UAE ಕನ್ನಡ ಸಂಘದ ಕನ್ನಡ ರತ್ನ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿರ್ತವೆ. ಕಣವಿ ಅವರ ಮೊದಲ ಕವನ ಸಂಕಲನ ಕಾವ್ಯ ಸಾಕ್ಷಿಯಿಂದ ಇತ್ತೀಚಿನ ಭೂಮಿಯ ಬದುಕು ಕವನ ಸಂಕಲನದ ಹೊರಗೆ 600 ಕವಿತೆಗಳನ್ನ ರಚನೆ ಮಾಡಿರ್ತಾರೆ. ಹೂ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನೆಡೆಗೆ ಪ್ರಸಿದ್ಧವಾದಂಥ ಕವಿತೆಗಳಾಗಿವೆ. ಗೋಕಾಕ್ ಚಳುವಳಿಯ ಹೋರಾಟದಲ್ಲಿ ಅವರು ಕನ್ನಡಕ್ಕಾಗಿ ಜೈಲುವಾಸವನ್ನ ಅನುಭವಿಸಿರೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ, ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಮಾರ್ಗದರ್ಶಕರಾಗಿ, ಭಾಷಾ ಚಳುವಳಿಗಾಗಿ ಅವರು ದುಡಿದಿದ್ದಾರೆ. ಅವರ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಗೀತೆ ಗೋಕಾಕ್ ಚಳುವಳಿಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಚಾರವನ್ನ ಪಡೆದಿತ್ತು. ಇನ್ನು ಅವರೇ ಬರೆದಂತ ವಿಶ್ವಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯಬೇರಿ ಗೀತೆಯಲ್ಲಿ ಈಗಲೂ ಕೂಡ ಆ ಗೀತೆ ರೋಮಾಂಚನವನ್ನ ಉಂಟು ಮಾಡುತ್ತೆ ಅಂತ ಕುವೆಂಪು ಅವರು ಉದ್ಗರಿಸೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಚನ್ನವೀರ ಕಣವಿ ಅವರನ್ನ ಸುನಿತಗಳ ಸಾಮ್ರಾಟ್ ಅಂತ ಕರೆಯಲಾಗ್ತದೆ. ಹೊಸಗನ್ನಡ ಕಾವ್ಯದಲ್ಲಿ ಅವರಷ್ಟು ಸುನೀತಗಳನ್ನ ಬರೆದಂತ ಕವಿ ಇನ್ನೊಬ್ಬರಿರೋದಿಲ್ಲ. ಕಳೆದ ಶತಮಾನದ ನವೋದಯ, ಪ್ರಗತಿಶೀಲ, ನವ್ಯ, ನವೋತ್ತರ ಚಳುವಳಿಗಳಲ್ಲಿ ನಿರಂತರವಾಗಿ ಸುನೀತಗಳನ್ನ ಬರೆಯುತ್ತಾ ಬಂದಂತ ಚನ್ನವೀರ ಕಣವಿ ಅವರು ತಮ್ಮ ಸುನೀತಗಳ ಮೂಲಕ ಒಂದು ಕಲಾಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕನ್ನಡದಲ್ಲಿ ಕುವೆಂಪು ಸೂರ್ಯೋದಯದ ಕವಿ, ಬೇಂದ್ರೆ ಶ್ರಾವಣದ ಕವಿ ಆದರೆ ಕಣವಿಯವರನ್ನ ಮಳೆಗಾಲದ ಕವಿ ಅಂತ ಕರೀತಾರೆ. ಇದಿಷ್ಟು ಅವರ ಬಗ್ಗೆ ಮಾಹಿತಿ. ಈಗ ಇವತ್ತಿನ ಪ್ರಶ್ನೋತ್ತರಗಳು. 1930ರಲ್ಲಿ ಫ್ಲೂಟೋದ ಆವಿಷ್ಕಾರದ ವಾರ್ಷಿಕೋತ್ಸವದ ನೆನಪಿಗಾಗಿ, ಫ್ಲೂಟೋ ಅಂದ್ರೆ ಪ್ಲೂಟೋ ಗ್ರಹ, ಯಾವ ದಿನವನ್ನ ಫ್ಲೂಟೋ ದಿನ ಎಂದು ಆಚರಿಸುತ್ತಾರೆ? ಸರಿಯಾದ ಉತ್ತರ 18 ಫೆಬ್ರವರಿ. 1930ನೇ ಇಸ್ವಿಯಲ್ಲಿ ಫ್ಲೂಟೋ ಗ್ರಹನ ಆವಿಷ್ಕಾರ ಮಾಡಲಾಗುತ್ತೆ. ಸೊ ಅದರ ಸವಿ ನೆನಪಿಗಾಗಿ ಫೆಬ್ರವರಿ 18ನ್ನ ಫ್ಲೂಟೋ ದಿನ ಅಂತ ಆಚರಣೆ ಮಾಡ್ತಾರೆ. ವಿಶಿಷ್ಟವಾದ ಹಿಮಾವೃತ ಪರ್ವತಗಳು ಮತ್ತು ಸಣ್ಣ ಗಾತ್ರಕ್ಕೆ ಹೆಸರುವಾಸಿಯಾದ ಈ ಗ್ರಹವನ್ನ ಅಮೆರಿಕಾದ ಖಗೋಳಶಾಸ್ತ್ರಜ್ಞರಾದ ಕ್ಲೈಡ್ ಟೊಂಬಾಂಗ್ ಅವರು ಕಂಡುಹಿಡಿದರು. ನೆಪ್ಚೂನ್ ಆವಿಷ್ಕಾರದ ನಂತರ ಕೇವಲ 84 ವರ್ಷಗಳ ನಂತರ ಅರಿಜೋನಾದ ಫ್ಲಾಗ್ಸ್ಟಾಫ್ನಲ್ಲಿರುವ ಲೋವೆಲ್ ವೀಕ್ಷಣಾಲಯದಲ್ಲಿ ಕ್ಲೈಡ್ ಅವರು ಫ್ಲೂಟೋ ಗ್ರಹವನ್ನ ಅನ್ವೇಷಣೆ ಮಾಡಿದರು. ಫೆಬ್ರವರಿ 2022ರಲ್ಲಿ ಯಾವ ದಿನವನ್ನ ವಿಶ್ವ ಪ್ಯಾಂಗೋಲಿನ ದಿನ ಎಂದು ಆಚರಣೆ ಮಾಡಲಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 19 ಫೆಬ್ರವರಿ. ಪ್ರತಿ ವರ್ಷ ಫೆಬ್ರವರಿ 3ನೇ ಶನಿವಾರವನ್ನ ವಿಶ್ವ ಪ್ಯಾಂಗೋಲಿನ ದಿನ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷ ಫೆಬ್ರವರಿ 19ಕ್ಕೆ 3ನೇ ಶನಿವಾರ ಬಂದಿದೆ. ಈ ಪ್ರಾಣಿಗಳಲ್ಲಿ ಅಂದಾಜು 1 ಮಿಲಿಯನ್ ಪ್ರಾಣಿಗಳು ಅವುಗಳ ಪ್ರಮಾಣ, ಚರ್ಮ ಇತ್ಯಾದಿಗಳಿಗೆ ಹೆಚ್ಚಿನ ಬೇಡಿಕೆಯನ್ನ ಪೂರೈಸಲು ಆಫ್ರಿಕನ್ ಮತ್ತು ಏಷ್ಯನ್ ದೇಶಗಳಲ್ಲಿ ಕಾಡಿನಿಂದ ಕೊಯ್ಲು ಮಾಡಲಾಗಿದೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಪ್ಯಾಂಗೋಲಿನ್ಗಳು ಹೆಚ್ಚು ಬೆಲೆ ಬಾಳುವ ಸರಕುಗಳಾಗಿವೆ. ಹಾಗಾಗಿ ಅಕ್ರಮವಾಗಿ ಸಿಕ್ಕಿ ಹಾಕಿಕೊಳ್ಳಲಾಗುತ್ತೆ ಮತ್ತು ಸಾಗಾಣಿಕೆ ಕೂಡ ಮಾಡಲಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸೋದು ಪ್ರಮುಖವಾದ ಉದ್ದೇಶ ಇದಿರದ್ದು. ಕೇಂದ್ರ ಸರ್ಕಾರದ ಕೇಂದ್ರ ಪ್ರಾಯೋಜಿತ ಯೋಜನೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ, ಇದನ್ನ ಕೇಂದ್ರ ಸರ್ಕಾರ ಎಲ್ಲಿವರೆಗೆ ವಿಸ್ತರಣೆ ಮಾಡಿದೆ? ಸರಿಯಾದ ಉತ್ತರ ಮಾರ್ಚ್ 31, 2026.
RUSA ಅಂತ ಕರಿತೀವಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಇದನ್ನ ಕೇಂದ್ರೀಯ ಪ್ರಾಯೋಜಿತ ಯೋಜನೆಯಾಗಿದ್ದು ಮಾರ್ಚ್ 31, 2026ರವರೆಗೆ ರಾಜ್ಯ ಸರ್ಕಾರಿ ವಿವಿಗಳು ಮತ್ತು ಕಾಲೇಜುಗಳಿಗೆ ಧನ ಸಹಾಯ ನೀಡುವ ಮೂಲಕ ಈ ಯೋಜನೆಯನ್ನ ಮುಂದುವರಿಸಲಾಗ್ತದೆ. ಇಂಡಿಯಾ ರೇಟಿಂಗ್ಸ್ಗಳ ವರದಿಗಳ ಪ್ರಕಾರ 2022 ಮತ್ತು 23ರಲ್ಲಿ ರಾಷ್ಟ್ರೀಯ ನಾಮಮಾತ್ರದ ಒಟ್ಟು ದೇಶೀಯ ಉತ್ಪನ್ನ GDP ಎಷ್ಟು ಬೆಳೆಯಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 17.6%. ಭಾರತದ ರೇಟಿಂಗ್ಸ್ ರಾಜ್ಯಗಳ ಒಟ್ಟು ಮಿತಿಯ ಕೊರತೆಯು ದೃಢವಾದ ಆದಾಯದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಫೈನಾನ್ಷಿಯಲ್ ಇಯರ್ 22 ಮತ್ತು 23ರಲ್ಲಿ 3.5% ರಿಂದ 3.6ರಷ್ಟು ಹೆಚ್ಚಾಗಿ ಟೋಟಲ್ ಆಗಿ 2022-23ರ GDP 17.6% ಆಗೋ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಿದೆ. ಈ ಕೆಳಗಿನ ಯಾವ ಬ್ಯಾಂಕು ಫೆಬ್ರವರಿ 2022ರಲ್ಲಿ ಭಾರತ ಸರ್ಕಾರದೊಂದಿಗೆ $115 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಭಾರತ ಸರ್ಕಾರ, ಕರ್ನಾಟಕ ಮತ್ತು ಒಡಿಶಾ ರಾಜ್ಯ ಸರ್ಕಾರಗಳು ಹಾಗೂ ವಿಶ್ವ ಬ್ಯಾಂಕ್ನ ನಡುವೆ $115 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದು ನವೀನ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಪುನರುಜ್ಜೀವನಗೊಳಿಸುವ ಜಲಾನಯನಕ್ಕಾಗಿ ತೆಗೆದುಕೊಂಡಂತ ಸಾಲವಾಗಿರುತ್ತದೆ. ಸಾಲ 4.5 ವರ್ಷಗಳ ಗ್ರೇಸ್ ಅವಧಿಯೊಂದಿಗೆ 15 ವರ್ಷಗಳ ಕಾಲದಲ್ಲಿ ಇದನ್ನ ಮುಗಿಸ್ಬೇಕಾಗತ್ತೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಜಿನೀವಾ, ವಾಷಿಂಗ್ಟನ್, ಪ್ಯಾರಿಸ್, ಬ್ರಸೆಲ್ಸ್. ಸರಿಯಾದ ಉತ್ತರ ಜಿನೀವಾ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಎನ್ನುವುದು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನ ಉತ್ತೇಜಿಸುವ ಗುರಿಯೊಂದಿಗೆ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ 1964ರಲ್ಲಿ ಸ್ಥಾಪನೆಯಾದ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಯಾವ ಆಫ್ರಿಕನ್ ದೇಶ ಇತ್ತೀಚೆಗೆ ಪೋಲಿಯೋ ಏಕಾಏಕಿಯನ್ನು ಘೋಷಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಮಲಾವಿ. ಚಿಕ್ಕ ಮಗುವಿನಲ್ಲಿ ಪ್ರಕರಣಗಳನ್ನು ಗುರುತಿಸಿದ ನಂತರ ಭೂಕುಸಿತ ಆಫ್ರಿಕನ್ ರಾಷ್ಟ್ರ ಮಲಾವಿ ಪೋಲಿಯೋವನ್ನ ಇತ್ತೀಚೆಗೆ ಘೋಷಣೆ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 5 ವರ್ಷಗಳಲ್ಲಿ ಆಫ್ರಿಕಾ ಖಂಡಗಳಲ್ಲಿ ಪತ್ತೆಯಾದಂಥ ಮೊದಲನೇ ಪ್ರಕರಣ ಇದಾಗಿರುತ್ತದೆ. ಈ ತಳಿ WPV1 ಅಂತ ಟೈಪ್ 1 ವೈಲ್ಡ್ ಪೋಲಿಯೋ ವೈರಸ್ ಅನ್ನೋ ವಿಧವಾದಂಥ ವೈರಸ್ ಆಗಿರುತ್ತದೆ. 6ನೇ ಆಫ್ರಿಕನ್ ಯೂನಿಯನ್ ಯುರೋಪಿಯನ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಸೆಲ್ಸ್. 6ನೇ ಆಫ್ರಿಕನ್ ಯುರೋಪಿಯನ್ ಯೂನಿಯನ್ ಶೃಂಗಸಭೆಯನ್ನ 17 ಮತ್ತು 18 ಫೆಬ್ರವರಿ 2022ರಂದು ಬ್ರಸೆಲ್ಸ್ನಲ್ಲಿ ನಡೆಸಲಾಯಿತು. ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು, ಸೆನೆಗಲ್ನ ಅಧ್ಯಕ್ಷರು, AUನ ಅಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. 2022ರಲ್ಲಿ ಪಾಕಿಸ್ತಾನದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಹಿಲಾಲ್-ಎ ಪಾಕಿಸ್ತಾನವನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಬಿಲ್ ಗೇಟ್ಸ್. ಲೋಕೋಪಕಾರಿ ಮತ್ತು ಮೈಕ್ರೋಸಾಫ್ಟ್ನ ಕಾರ್ಪೊರೇಷನ್ನ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಅವರಿಗೆ ಪಾಕಿಸ್ತಾನದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಹಿಲಾಲ್-ಎ ಪಾಕಿಸ್ತಾನ ಗೌರವವನ್ನು ನೀಡಲಾಗಿದೆ. ಪೋಲಿಯೋವನ್ನು ನಿರ್ಮೂಲನೆ ಮಾಡಲು ಮತ್ತು ಪಾಕಿಸ್ತಾನದಲ್ಲಿ ಬಡತನವನ್ನು ಕಡಿಮೆ ಮಾಡಲು ಪ್ರತಿಷ್ಠಾನದ ನಿರಂತರ ಪ್ರಯತ್ನಗಳಿಗಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ಕೊಡಲಾಗಿದೆ. ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅನ್ನು ಉಲ್ಲೇಖಿಸಿ EPR ಏನನ್ನು ಸೂಚಿಸುತ್ತದೆ? EPRನ ಫುಲ್ ಫಾರ್ಮ್ ಏನು? ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ವ್ಯವಸ್ಥೆಯಲ್ಲಿ ಪರಿಗಣಿಸಿ ಇದನ್ನು ಉತ್ತರ ಕೊಡಬೇಕಾಗತ್ತೆ. ಸರಿಯಾದ ಉತ್ತರ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ನಿಯಮಗಳು 2022ರ ಅಡಿಯಲ್ಲಿ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ಗಾಗಿ ವಿಸ್ತೃತ ಉತ್ಪಾದಕರ ಜವಾಬ್ದಾರಿ ಕುರಿತು ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಇಲಾಖೆ ಸಚಿವಾಲಯ ಇತ್ತೀಚೆಗೆ ಮಾರ್ಗಸೂಚಿಗಳನ್ನು ಹಾಕಿದ್ದು, ಇದು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ತೊಡೆದುಹಾಕುವ ಗುರಿಯನ್ನು ಹೊಂದಿದೆ. ರಣಜಿಯ ಚೊಚ್ಚಲ ಪಂದ್ಯದಲ್ಲಿ ತ್ರಿಶತಕ ಬಾರಿಸಿದ ಸಾಕಿಬುಲ್ ಗನಿ ಯಾವ ರಾಜ್ಯವನ್ನ ಪ್ರತಿನಿಧಿಸುತ್ತಾರೆ?
ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರ. ಚೊಚ್ಚಲ ಪಂದ್ಯದಲ್ಲೇ 22ರ ಹರೆಯದ ಬಿಹಾರದ ಸಾಕಿಬುಲ್ ತ್ರಿಶತಕವನ್ನ ಬಾರಿಸಿದ್ದಾರೆ. ಬಿಹಾರ ಮತ್ತು ಮಿಜೋರಾಂ ನಡುವಿನ ರಣಜಿ ಪಂದ್ಯದಲ್ಲಿ ಈ ಸಾಧನೆಯನ್ನ ಮಾಡಿರ್ತಾರೆ. ಒಟ್ಟು 405 ಎಸೆತಗಳನ್ನು ಎದುರಿಸಿ 2 ಸಿಕ್ಸರ್, 56 ಬೌಂಡ್ರಿಗಳ ಜೊತೆಗೆ 341 ರನ್ಗಳನ್ನ ಗಳಿಸಿರ್ತಾರೆ. ಈ ಮೊದಲು ಟೂರ್ನಮೆಂಟ್ನಲ್ಲಿ ತ್ರಿಶತಕವನ್ನ ಬಾರಿಸಿದಂತ ಮೊಟ್ಟ ಮೊದಲ ಕ್ರಿಕೆಟಿಗ ಆಗಿರ್ತಾರೆ ರಣಜಿ ಟೂರ್ನಮೆಂಟ್ನಲ್ಲಿ. ಮಾಲಿನ್ಯ ನಿಯಂತ್ರಣ ಮಾಡುವ ಉದ್ದೇಶದಿಂದ ಯಾವ ಇಂಧನಕ್ಕೆ ಆದ್ಯತೆ ಕೊಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಹೈಡ್ರೋಜನ್. ಮಾಲಿನ್ಯ ನಿಯಂತ್ರಣ ಉದ್ದೇಶದಿಂದ ಹಸಿರು ಇಂಧನಕ್ಕೆ ಆದ್ಯತೆ ಕೊಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಹೈಡ್ರೋಜನ್ ನೀತಿಯನ್ನ ಘೋಷಣೆ ಮಾಡಿದೆ. ಹಸಿರು ಹೈಡ್ರೋಜನ್ ಮತ್ತು ಅಮೋನಿಯಾ ಉತ್ಪಾದನಾ ಘಟಕಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ದೇಶದಲ್ಲಿ ಹೈಡ್ರೋಜನ್ ಉತ್ಪಾದನೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ನೆನ್ನೆಯ ಪ್ರಶ್ನೆ, ಚನ್ನವೀರ ಕಣವಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಯಾವಾಗ ಸಿಕ್ಕಿತ್ತು ಅಂತ 1981ರಲ್ಲಿ. ಯಾವ ಕೃತಿಗೆ ಸಿಕ್ಕಿತ್ತು ಅಂತ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೀನಿ, ನೆನಪಲ್ಲಿಟ್ಕೊಳ್ಳಿ. ಇವತ್ತಿನ ಪ್ರಶ್ನೆ, ಭಾರತದ UPI ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೊದಲ ವಿದೇಶಿ ದೇಶ ಯಾವುದು? ನಿಮ್ಮ ಉತ್ತರವನ್ನ ತಪ್ಪದೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ನಲ್ಲಿ SPK ಕನ್ನಡ ಅಂತ ಸರ್ಚ್ ಮಾಡಿ ಕರೆಂಟ್ ಅಫೇರ್ಸ್ ಅನ್ನೋ ಸೆಕ್ಷನ್ಗೆ ಹೋದ್ರೆ ನಿಮ್ಗೆ ಈ ಕ್ಲಾಸ್ನ ನೋಟ್ಸ್ ಸಿಗುತ್ತೆ. ಅಥವಾ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿ SPK ಕನ್ನಡ ಅಂತ ಸರ್ಚ್ ಮಾಡಿ ಗ್ರೂಪ್ನ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮಗೆ ಕ್ಲಾಸ್ ನೋಟ್ಸ್ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.